ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ದೀಪು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ತುಂಬ ದಿನ ಆಯಿತು ವೀಡಿಯೋಗಳ್ನ ಮಾಡಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ಮಾಡೋಕ್ಕಾಗಿಲ್ಲ. ಇವಾಗಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನಿಮಗೆ ಡೈಲಿ ಒಂದೊಂದು ಇಲ್ಲ ವೀಕ್ಲಿ 3 ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಇವತ್ತು ಬಂದು ನಾನು ಹೈದ್ರಾಬಾದ್ ಚಿಕನ್ ದಮ್ ಬಿರಿಯಾನಿ ಅಂತ, ಇದು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇದು ಬಾಸ್ಮತಿ ರೈಸಲ್ಲೇ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ, ಕಾಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ವಿಡಿಯೋ ಪೂರ್ತಿ ನೋಡಿ, ಆವಾಗ ಅರ್ಥ ಆಗುತ್ತೆ. ನೋಡಿ, ನಾನು ಒಂದು ಬೇಷನಲ್ಲಿ ನೀರು ತಗೊಂಡು ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ. ಮತ್ತು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಅದರಲ್ಲಿ ನೀರಲ್ಲಿ ಹಾಕಿ ನೆನೆಸಿಡಬೇಕು. 1 ಅವರ್ ನೆನೆಸಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ನೆನೆಸಿಟ್ಟಿದ್ದೀನಿ. ಮತ್ತು ಇವಾಗ ಒಂದು ಕಡಾಯಲ್ಲಿ ಸ್ವಲ್ಪ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ನೋಡಿ, 1 kg ಅಷ್ಟು ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಅದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಕಲರ್ ಬರೋವರೆಗೂ. ಈ ಥರ ಎಣ್ಣೆಯಲ್ಲಿ ಹಾಕಿರೋದು ಈರುಳ್ಳಿನ ಫ್ರೈ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮತ್ತು ನೋಡಿ, ಇವಾಗ ಗೋಲ್ಡನ್ ಕಲರು ಬಂತು ನೋಡಿ, ಈ ಥರ ಆಗಬೇಕು. ಇವಾಗ ಇದನ್ನು ನಾವು ಒಂದು ಪ್ಲೇಟ್ಗೆ ತಗೊಳ್ಳೋಣ. ವಿಡಿಯೋದಲ್ಲಿ ಇದ್ದಂಗೆ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ನೋಡ್ಕೊಂಡು ಮಾಡೋದ್ರಿಂದ. ನೋಡಿ ಫ್ರೆಂಡ್ಸ್, ಮತ್ತು ನಾನು ಬಾಸ್ಮತಿ ರೈಸು 1 kg ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ಒಂದು 1/2 ಅವರ್ ನೆನೆಸಿಟ್ಟಿದ್ದೀನಿ. ಮತ್ತು ಇವಾಗ ಅದೇ ಚಿಕನ್ ನೆನೆಸಿಟ್ಟಿದ್ನಲ್ಲ, ಅದನ್ನು ಇವಾಗ ನೀರೆಲ್ಲ ತೆಗಿಬೇಕಲ್ಲ, ಅದಕ್ಕೆ ಮತ್ತು ನಾನು ಬೇರೆದರಲ್ಲಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಅದೇ ಬೇಷನಲ್ಲೇ ಚಿಕನ್ ಎಲ್ಲ ಹಾಕಿಬಿಟ್ಟು ಇದಕ್ಕೆ ಮಸಾಲೆ ಎಲ್ಲ ಹಾಕೋಣ. ಫಸ್ಟು ಉಪ್ಪು ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಧನಿಯಾ ಪೌಡರು, ಮತ್ತು ಖಾರ, ಮತ್ತು ಗರಂ ಮಸಾಲೆ, ಮತ್ತು ಅರಿಶಿನ ಪುಡಿ ಇಷ್ಟನ್ನ ಹಾಕಬೇಕು. ಮತ್ತು ಇದಕ್ಕೆ ಮೊಸರನ್ನ ಸೇರಿಸ್ಬೇಕು. 1 ಕಪ್ ಮೊಸರನ್ನ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಮತ್ತು ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಈರುಳ್ಳಿನೂ ಸಹ ಸೇರಿಸ್ಬೇಕು. ತುಂಬ ಚೆನ್ನಾಗಿರುತ್ತೆ ಇದೆಲ್ಲ. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಈ ಥರ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಮಾಂಸಕ್ಕೆಲ್ಲನೂ ಇವಾಗ ಮಸಾಲೆ ಎಲ್ಲನೂ ತುಂಬ ಚೆನ್ನಾಗೇ ಅಂಟ್ಕೊಳ್ಳುತ್ತೆ. ಅದು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಪೀಸೆಲ್ಲ ಸಪ್ಪೆ ಸಪ್ಪೆ ಇರೋಲ್ಲ, ಯಾಕಂದರೆ ಉಪ್ಪಲ್ಲೇ ನೆನೆಸಿಟ್ಟಿದ್ವಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾವು ಈರುಳ್ಳಿ ಫ್ರೈ ಮಾಡ್ಕೊಂಡಿರ್ತಂಥ ಎಣ್ಣೆನೇ ನಾನು ಹಾಕ್ತಾಯಿದ್ದೀನಿ. ಅದನ್ನೇ ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಆ ಪೀಸ್ಗಳೆಲ್ಲನೂ ಇದರಲ್ಲಿ ಎಲ್ಲ ಈ ಥರ ಜೋಡಿಸ್ಕೋಬೇಕು. ಮತ್ತು ಫ್ರೈ ಮಾಡಿರೋಂಥ ಈರುಳ್ಳಿನ ಇದರಲ್ಲಿ ಹಾಕಿ, ಮತ್ತು ಎಣ್ಣೆ ಇತ್ತಲ್ಲ, ಆ ಎಣ್ಣೆನೂ ಸಹ ಅದರಲ್ಲಿ ಹಾಕಬೇಕು. ಮತ್ತು ನೋಡಿ, ಇವಾಗ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಕುದಿಯೋಕ್ಕೆ. ಮತ್ತು ನೋಡಿ, ಬಿರಿಯಾನಿ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಯಾಲಕ್ಕಿ, ಮತ್ತು ಮರಾಠಿ ಮೊಗ್ಗು, ಈ ಥರ ಅದೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ಕುದಿಯೋ ನೀರಿಗೇ ಸ್ವಲ್ಪ ಎಣ್ಣೆನೂ ಹಾಕ್ಬೇಕು, ಅದರಲ್ಲಿ ಹಾಕಿ ನೋಡಿ. ಇವಾಗ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಹಾಕಿದ್ದೀನಿ. ಇವಾಗ ಇದನ್ನು ಒಂದು 70% ಬೇಯಿಸ್ಕೋಬೇಕು. ಅಕ್ಕಿ ಹಾಕಿದ್ಮೇಲೆ ನಾವು ಎಲ್ಲೂ ಕದಲಬಾರ್ದು, ಸ್ಟವ್ ಹತ್ರನೇ ಇರಬೇಕು. ಆವಾಗವಾಗ ನೋಡ್ತಾ ಇರಬೇಕು. ಒಂದು 4 ನಿಮಿಷ ಅಷ್ಟರಲ್ಲೇ ನಮಗೆ ಇದು 70% ಬೇಯ್ತೈತೆ ಅನ್ನ ನೋಡಿ. ಯಾಕಂದರೆ ಇದು ಮತ್ತೆ ನುಣ್ಣಗಾಗ್ಬಿಟ್ರೆ ಮುರಿದೋಗುತ್ತೆ ನೋಡಿ. ಇವಾಗ ಇದನ್ನು ನಾನು ಆವಾಗ ಜೋಡಿಸಿಟ್ಕೊಂಡಲ್ಲ, ಅದೆಲ್ಲ ಒಂದು ಸ್ವಲ್ಪ 5 ನಿಮಿಷ ಇದರಲ್ಲಿ ಇಟ್ಟಿದ್ದೀನಿ. ಈ ಥರ ಬೇಯ್ತಾ ಇರುತ್ತೆ. ಇದರಲ್ಲೇ ನಾವು ಆ ಅನ್ನ ಏನಿದೆಯೋ ಇದು ಸಿಮ್ಮಲ್ಲೇ ಇಟ್ಕೋಬೇಕು ಸ್ಟವ್ವು ನೋಡಿ. ಇವಾಗ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ನಾವು ಪುದೀನ ಸೊಪ್ಪು ಎಷ್ಟು ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಹಾಕ್ಬಿಟ್ಟು ಇವಾಗ ರೈಸ್ ಇದೆಯಲ್ಲ, ಆ ರೈಸ್ನ ನೋಡಿ ಈ ಥರ ಫ್ಲಾಟಾಗಿ ಹಾಕ್ತಾ ಇರಬೇಕು. ಸ್ಟವ್ ಮಾತ್ರ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ನೋಡಿ. ಈ ಥರ ಎಲ್ಲ ಹಾಕ್ಬಿಟ್ಟು ಲೇಯರಾಗೆ ಹಾಕ್ಬೇಕು. 2-3 ಸಲ ಹಾಕ್ತೀನಿ ನಾನು ನೋಡಿ. ಈ ಥರ ಎಲ್ಲ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿನ
ಈ ಥರ ಹಾಕಬೇಕು. ಮತ್ತು ಇದ್ರ ಮೇಲೆ ಮತ್ತೆ ನಾವು ರೈಸ್ನ ಹಾಕ್ಕೋಬೇಕು ನೋಡಿ. ಮತ್ತೆ ಇದ್ರ ಮೇಲೆ ಈ ಥರ ರೈಸ್ ಹಾಕ್ಕೊಂಡು ಮತ್ತು ಸೇಮ್ ಅದೇ ಥರನೇ ಮತ್ತೆ ಚೆನ್ನಾಗಿ ಹಾಕ್ಕೊಂಡು ಮತ್ತು ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನ, ಪುದೀನ ಸೊಪ್ಪು ಮತ್ತು ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಂಡು ಇದಕ್ಕೆ ನಾವು ನೀರೇನು ಸೇರಿಸಲ್ಲ ಫ್ರೆಂಡ್ಸ್. ಹಬೆ ಬರ್ತಾ ಇರುತ್ತಲ್ಲ, ಆ ಬಿಸಿಗೇನೆ ಇದು ರೈಸ್ ಎಲ್ಲ ಪುಡಿ ಪುಡಿಯಾಗಿ ನೀಟಾಗಿ ಆಗುತ್ತೆ. ಮತ್ತೆ ಅದೇ ಥರನೇ ಎಲ್ಲ ಹಾಕ್ಬಿಟ್ಟು ಮತ್ತೆ ರೈಸ್ ಹಾಕ್ಕೊಂಡು ಮತ್ತೆ ಮಿಕ್ಕಿರೋದೆಲ್ಲ ಕೊತ್ತಂಬರಿ ಸೊಪ್ಪು, ಪುದೀನ, ಫ್ರೈ ಮಾಡಿರೋಂಥ ಈರುಳ್ಳಿನ ಸೇರಿಸ್ಬಿಟ್ಟು ಈ ಥರ ಹಾಕ್ಕೊಂಡು ಮತ್ತು ಇವಾಗ ನೋಡಿ ಎಲ್ಲ ಫುಲ್ ಕ್ಲೋಸ್ ಮಾಡೋಣ. ಇವಾಗ ಒಂದು ಬಟ್ಟೆ ಕಟ್ಟಿಡ್ತಾಯಿದ್ದೀನಿ ನಾನು. ಬಟ್ಟೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಅದ್ರ ಮೇಲೆ ನಾನು ಅದೇ ಪಾತ್ರೆ ಒಂದು ಇಟ್ಟಿದ್ದೀನಿ ವೆಯ್ಟ್ಗೆ. ನೋಡಿ ಇವಾಗ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ನಾನು. ವಾವ್, ಸೂಪರಾಗಿ ಅಂದರೆ ಸೂಪರಾಗಿ ಆಗಿದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ನಾವು ಹೆಂಗಂದ್ರೆ ಹಂಗೆ ತೆಗಿಬಾರ್ದು ರೈಸು, ಯಾಕಂದರೆ ಇದು ಬಾಸ್ಮತಿ ರೈಸ್ ಅಲ್ಲ, ಮುರಿದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಧಾನಕ್ಕೆ ನೀಟಾಗೆ ತೆಗೆದು ನೀಟಾಗೆ ಓಪನ್ ಮಾಡಬೇಕು. ನೋಡಿ ಯಾವ ಥರ ಬಂದಿದೆ ಅಂತ. ನಾನು ಇದಕ್ಕೆ ಕೇಸರಿ ಕೂಡ ಹಾಕಿದ್ದೆ, ಅದು ವೀಡಿಯೋ ಎಲ್ಲ ಸ್ಕಿಪ್ ಆಗಿದೆ ಅನಿಸುತ್ತೆ. ನೋಡಿ ಈ ಥರ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನಾನು. ಈ ಪೀಸ್ಗಳೆಲ್ಲ ನೋಡಿ ಒಳಗಡೆ ಸೇರ್ಕೊಂಡಿದ್ದಾವಲ್ಲ, ಅವನ್ನ ತಗೋಬೇಕಂದ್ರೆ ನಿಧಾನಕ್ಕೆ ನೀಟಾಗೆ ತಗೋಬೇಕು. ಒಂದು ಸೈಡಿಂದನೇ ತಗೋಬೇಕು ನಾವು, ಆವಾಗ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ರೈಸ್ ನೋಡಿ ಯಾವ ಥರ ಪುಡಿ ಪುಡಿಯಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಾಗಿದೆ ರೈಸು. ಚೆನ್ನಾಗಿರೋ ರೈಸನ್ನ ತಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದಕ್ಕೆ ನಾವು ಮೊಸರು ಬಜ್ಜಿಯಿಂದ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಲೆಗ್ ಪೀಸ್ಗಳು ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಇದೆ ಅಂತ. ತುಂಬ ಮಸಾಲೆ ಎಲ್ಲ ಹಿಡ್ಕೊಂಡಿದೆ, ಅದಕ್ಕೆ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ವೀಡಿಯೋಲಿ ಸಿಗೋಣ.